ಅವಳು ಸತ್ತೋಗಿದ್ಲಲ್ಲ ಜೆಪಿ, ಅವಳು ಹೇಗೆ ಬರಕ್ ಸಾಧ್ಯ? ಇಲ್ಲ ನಿರ್ಮಲಾ, ಅವಳು ಸತ್ತಿಲ್ಲ. ನನಗೆ ಯಾರು ಲೈಂಗಿಕ ದೌರ್ಜನ್ಯ ಕೊಟ್ಟಿಲ್ಲ ಮಹಾಸ್ವಾಮಿ. ನನ್ನನ್ನು ಯಾರು ಅತ್ಯಾಚಾರನೂ ಮಾಡಿಲ್ಲ ಮಹಾಸ್ವಾಮಿ. ದುಡ್ಡಿನಾಸೆಗೆ ಭಾರ್ಗವಿ ಅಕ್ಕ ಹೇಳಿದ್ದನ್ನೆಲ್ಲ ಒಪ್ಕೊಂಡು ಕೇಸ್ ಹಾಕ್ತೆ. ಯಾಕೆ ಅಂದ್ರೆ ನನ್ನ ತಂದೆಗೆ ಹುಷಾರಿಲ್ಲ ಮಹಾಸ್ವಾಮಿ. ಅವ್ರಿಗೆ ಚಿಕಿತ್ಸೆ ಕೊಡ್ಸೋದಕ್ಕೆ ನನಗೆ ದುಡ್ಡು ಬೇಕು. ಆ ದುಡ್ಡಿನ ಆಸೆಗೆ ನಾನು ಹೀಗೆಲ್ಲ ಮಾಡಿದೆ. ಆದ್ರೆ ಭಾರ್ಗವಿ ಅಕ್ಕ ನಾನು ಸತ್ತೇ ಹೋಗಿದ್ದೀನಿ ಅಂತ ನಾಟಕ ಮಾಡೋಣ ಅಂತ ಹೇಳಿದ್ರು. ಹಾಗೆ ಮಾಡಿದ್ರೆ ಇನ್ನು ಜಾಸ್ತಿ ದುಡ್ಡು ಸಿಗುತ್ತೆ ಸಂಧ್ಯಾ ಅಂತ ಹೇಳಿದ್ರು. ಅವ್ರು ಹಾಗೆ ಹೇಳಿದಾಗ ನಂಗೆ ತುಂಬಾ ಭಯ ಆಯ್ತು ಮಹಾಸ್ವಾಮಿ. ಇದ್ಯಾಕೋ ಮಿತಿ ಮೀರ್ತಿದೆ ಅಂತ ನಾನು ಒಪ್ಕೊಂಡಿಲ್ಲ. ನಾನು ಒಪ್ಪದೇ ಇದ್ದಾಗ ನನ್ನನ್ನು ಬೆದರಿಸಿದ್ರು ಮಹಾಸ್ವಾಮಿ. ಮತ್ತೆ ಕೋರ್ಟು ಕೇಸು ಎಲ್ಲ ಬೇಡ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳ್ದೆ. ಆದ್ರೆ ಭಾರ್ಗವಿ ಅಕ್ಕಂಗೆ ಇದೆಲ್ಲ ಇಷ್ಟ ಆಗಿಲ್ಲ. ದುಡ್ಡಿನಾಸೆಗೆ ನನ್ನನ್ನು ಕೊಲೆ ಮಾಡೋದಕ್ಕೆ ಅವರೇ ಜನರನ್ನ ಕಳಿಸಿದ್ದು. ಭಾರ್ಗವಿ ಅಕ್ಕನ ಕಡೆಯವರು ನನ್ನ ತಲೆಗೆ ಹೊಡೆದು ನನ್ನ ಪ್ರಜ್ಞೆ ತಪ್ಪಿಸಿ ನನ್ನ ಕಿಡ್ನಾಪ್ ಮಾಡಿದ್ರು ಮಹಾಸ್ವಾಮಿಗಳೇ. ಅದಾದ್ಮೇಲೆ ನಾನು ಕೊಲೆ ಆಗಿರೋ ತರ ಡ್ರಾಮಾ ಮಾಡಿ ವಿಕ್ಕಿ ಮತ್ತೆ ಸಿತಾರ ಅವ್ರ ಮೇಲೆ ಕೊಲೆ ಕೇಸ್ ಹಾಕಿದ್ದಾರೆ. ಇಷ್ಟೆಲ್ಲ ನಡೀತಾ ಸಂಧ್ಯಾ? ಇಷ್ಟು ದಿನ ಎಲ್ಲಿದ್ದಮ್ಮ ನೀನು? ಇವ್ರು ನನ್ ಬಚ್ಚಿಟ್ಟಿರೋ ಜಾಗದಿಂದ ಹೇಗೋ ತಪ್ಪಿಸ್ಕೊಂಡಿದ್ದೆ. ಆದ್ರೆ ಮುಂದೇನ್ ನಡೀತು ಅಂತ ನಂಗೆ ಗೊತ್ತಾಗಿಲ್ಲ. ನಾನ್ ಕಣ್ತರ್ ನೋಡ್ದಾಗ ಯಾವುದೋ ಉತ್ತರ ಭಾರತದ ಒಂದು ಹಾಸ್ಪಿಟಲ್ ಅಲ್ಲಿ ಇದ್ದೆ. ಯಾವುದೋ ತೀರ್ಥಯಾತ್ರೆ ಮಾಡೋ ಒಂದ್ ಗುಂಪಿಗೆ ನಾನ್ ರೋಡಲ್ಲಿ ಸಿಕ್ಕಿದ್ನಂತೆ. ಪ್ರಜ್ಞೆ ಇಲ್ದಿರೋ ನನ್ನನ್ನು ನೋಡಿ ಯಾವುದೋ ಹಾಸ್ಪಿಟ್ಲಿಗೆ ಸೇರಿಸಿದ್ರಂತೆ. ಈಗ ಸ್ವಲ್ಪ ದಿನದ ಹಿಂದಷ್ಟೇ ನನ್ ಕೋಮಾದಿಂದ ಆಚೆ ಬಂದಿದ್ದು ಮಹಾಸ್ವಾಮಿ. ನ್ಯೂಸ್ ನೋಡಿ, ಇಲ್ಲಿ ನಡೀತಿರೋ ವಿಷಯ ನೋಡಿ ಗಾಬರಿ ಆಗೋಗಿತ್ತು. ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟೆ.
ಭಾರ್ಗವಿ, ನೀವೇನ್ ಮಾಡಕ್ ಹೊರಟಿದ್ದೀರಿ ಅನ್ನೋ ಪರಿಜ್ಞಾನ ಇದೆಯಾ? 100 ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ನಮ್ಮ ಕಾನೂನು ಹೇಳುತ್ತೆ. ಅಂತ ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಕ್ ಹೊರಟಿದ್ದೀರಲ್ಲ, ದಿಸ್ ಈಸ್ ಅನ್ಅಕ್ಸೆಪ್ಟಬಲ್ ಭಾರ್ಗವಿ. ಇಂಥ ಒಬ್ಬ ಭ್ರಷ್ಟ ಲಾಯರ್ ನಮ್ಮ ಮಧ್ಯೆ ಇದ್ದಾರೆ ಅನ್ನೋದೇ ನಮ್ಮ ವೃತ್ತಿಗೆ ಒಂದು ಕಪ್ಪು ಚುಕ್ಕಿ ಇವರಾಣ. ಕಾನೂನಿಗೆ, ಕಾನೂನಿನ ಕಟ್ಟುಪಾಡಿಗೆ, ಲಾಯರ್ ವೃತ್ತಿಗೆ, ಘನ ನ್ಯಾಯಾಲಯಕ್ಕೆ ಮರ್ಯಾದೆನೆ ತೋರಿಸದೆ ಬಹಳ ಕನಿಷ್ಠವಾಗಿ ನಡ್ಕೊಂಡಿದ್ದಾರೆ ಇವರಾಣ. ಇಂಥ ಮುಖವಾಡ ಹಾಕೊಂಡಿರೋ ಲಾಯರು ನಮ್ಮ ಸಮಾಜಕ್ಕೆ ಬೇಕಾ? ಇಂಥ ಲಾಯರ್ಗಳು ಅದೆಷ್ಟು ಮುಗ್ಧ ಜೀವಿಗಳನ್ನ ಹಾಳು ಮಾಡಿಬಿಡ್ತಾರೆ ಇವರಾನ. ಈ ಕೂಡಲೇ ಭಾರ್ಗವಿಯವರ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ನ ರದ್ದು ಮಾಡಿ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ತನಿಖೆ ನಡೆಸಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಯುವರ್ ಆನರ್. ಅಡ್ವೊಕೇಟ್ ಭಾರ್ಗವಿ LLB ಅವರು ಮಾಡಿರೋದು ಮಹಾ ಅಪರಾಧ. ಒಬ್ಬ ಲಾಯರ್ ಆಗಿ ಕಾನೂನಿಗೆ ಮಸಿ ಬಳಿಯೋದು ನ್ಯಾಯಾಲಯ ಒಪ್ಪೋದಿಲ್ಲ. ಹೆಚ್ಚಿನ ವಿಚಾರಣೆಗಾಗಿ ಭಾರ್ಗವಿ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಬೇಕೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ಹಾಗೆ ವಿಕ್ರಮ್ ಭೂಪತಿ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಈ ಘನ ನ್ಯಾಯಾಲಯ ತೀರ್ಮಾನಿಸಿದೆ. ನಾನಿರೋ ಸ್ಥಿತಿಲಿ ಏನ್ ಮಾಡ್ಲಿ, ಹೇಗ್ ನಿಜನ ಸಾಬೀತ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಭಾರ್ಗವಿ, ನೀವು ನಿಜ ಹೇಳ್ತಿದ್ದೀರ ಅಂತ ನನಗೆ ಗೊತ್ತು. ಅದ್ಯಾರೇ ನಿಮ್ಮ ಜೊತೆ ಇಲ್ದಿದ್ರು, ಯಾರೇ ನಿಮ್ಮನ್ನ ನಂಬ್ದಿದ್ರು, ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ತಪ್ಪು ಮಾಡಿಲ್ಲ ಅಂತ ನಾನು ಸಾಬೀತು ಮಾಡ್ತೀನಿ. ಸರಿ ಸರಿ, ಅದೇನ್ ಮಾಡ್ಬೇಕು ಆಮೇಲೆ ಮಾಡ್ಕೊಳ್ಳಿ. ರೀ, ಮೊದ್ಲು ಇವ್ರನ್ನ ಕರ್ಕೊಂಡೋಗಿ ಆ ಕಡೆ ಕೂರ್ಸಿ. ಏನ್ ಸರ್ ಹಾಗ್ ನೋಡ್ತಾ ಇದ್ದೀರಾ? ನೀವ್ ಹೇಳ್ಕೊಟ್ಟಿದ್ ಪಾಠನೇ ಅಲ್ವಾ ಎಲ್ರು ಒಂದೇ ತರ ನೋಡ್ಕೊಳ್ಬೇಕು ಅಂತ. ಪೊಲೀಸ್ ತರ ಬಿಹೇವ್ ಮಾಡೋದು ಕೇಳಿದ್ರಲ್ಲ ಸರ್, ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಫಾರ್ಮಾಲಿಟೀಸು ಮರೆಯೋಕ್ಕಾಗುತ್ತಾ ಸರ್? ಏಯ್, ಯಾರಮ್ಮ ನೀನು? ಮನೆ ಒಳಗೆ ಬಂದ್ಬಿಟ್ಟಿದ್ಯಾ? ಓ, ಕೆಲ್ಸದವ್ರು ಬೇಕಾಗಿದ್ದಾರೆ ಅಂತ ಅಡ್ವರ್ಟೈಸ್ಮೆಂಟ್ ಹಾಕಿದ್ವಲ್ಲ, ಅದನ್ನ ನೋಡ್ಕೊಂಡು ಒಳಗೆ ಬಂದ್ಬಿಟ್ಯಾ? ಹಲೋ, ನಿನ್ನೆ ಕೇಳ್ತಾ ಇರೋದು.
ಕೆಲ್ಸದವಳು ಸಂಧ್ಯಾ 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 ಇದು ನೀನೇನಾ? ನೀನ್ ನಿಜವಾಗ್ಲೂ ಬದುಕಿದ್ಯಾ? ಅಯ್ಯೋ ರುದ್ರ, ಇವಳು ಕೈ ಕಾಲಿರೋ ದೆವ್ವ, ಇವಳನ್ನ ಓಡ್ಸು. ಅಯ್ಯೋ ಸಂಧ್ಯಾ ದೆವ್ವ, ನಾನೇ ಮೇಲೆ ಹೋಗ್ಬಿಡ್ತೀನಿ ಅನ್ಸ್ತದೆ. ಓಡ್ಸಿ ಓಡ್ಸಿ, ಜೆಪಿ ಜೆಪಿ, ಸಂಧ್ಯಾ ದೆವ್ವ, ಸಂಧ್ಯಾ ದೆವ್ವ, ಓಡ್ಸಿ ಓಡ್ಸಿ. ಸ್ಟಾಪ್ ಇಟ್ ನಿರ್ಮಲಾ. You guys are shocked? ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಲ್ಲ ಸಂಧ್ಯಾ, ಅವಳೆ. ಅವಳು ಸತ್ತೋಗಿದ್ಲಲ್ಲ ಜೆಪಿ, ಅವಳು ಹೇಗ್ ಬರಕ್ ಸಾಧ್ಯ? ಇಲ್ಲ ನಿರ್ಮಲಾ, ಅವಳು ಸತ್ತಿಲ್ಲ. ನೀವ್ಯಾರು ಭಯ ಪಡಬೇಡಿ, ಅವಳು ಸಾಯಲಿಲ್ಲ, ಇಲ್ಲ ಬಚ್ಚಿಟ್ಕೊಂಡಿದ್ಲು. ಈಗ ಬಂದಿದ್ದಾಳೆ, ಇನ್ ಮುಂದೆ ಇಲ್ಲೇ ಇರ್ತಾಳೆ. ಶಕುಂತಲಾದೇವಿ, ಇಷ್ಟು ಚಿಕ್ಕ ವಿಷಯಕ್ಕೆ ಸುಸ್ತಾಗ್ಬಿಟ್ರೆ ಹೇಗೆ? ಇನ್ನೂ ಒಂದು ದೊಡ್ಡ ಸಿಡಿಲು ಬಡಿಯೋದಿದೆ. ಯಾರನ್ನ ಹುಡುಕ್ತಾ ಇದ್ದೀರಾ ಅಜ್ಜಿ? ಭಾರ್ಗವಿನ? ಅವಳು ಇನ್ನು ಬರಲ್ಲ ಬಿಡಿ. ಯಾಕೆ ಬರಲ್ಲ? ಭಾರ್ಗವಿ ಎಲ್ಲೋದ್ಲು? ಹೇಳು ಬೃಂದ. ನಿಜ ಹೇಳು ಬೃಂದ, ಭಾರ್ಗವಿಗೆ ಏನ್ ಮಾಡಿದ್ರಿ? ಮತ್ತೆ ಮೋಸದ ಸಾಕ್ಷಿ ಕೊಟ್ರ? ಎಕ್ಸ್ಕ್ಯೂಸ್ ಮೀ ಶಕುಂತಲಾದೇವಿ, ಸಂಧ್ಯಾ ನಿನ್ನ ಕಣ್ಮುಂದೆ ಬಂದ್ರು ಇದನ್ನ ಮೋಸ ಅಂತಿದ್ಯಲ್ಲ? ಅದೇನೋ ಮಾವನ್ನ ಭಾರ್ಗವಿ ಸೋಲಿಸ್ತಾಳೆ ನೋಡ್ತೀರಿ ಅಂತ ಹೇಳಿದ್ರಿ. ಈಗ ನಿಮ್ಮ ಲೆಕ್ಕಾಚಾರ ಎಲ್ಲ ಆ ಭಾರ್ಗವಿ ಸಿತಾರಾ ಆಂಟಿ ಮತ್ತೆ ವಿಕ್ಕಿನ ಯಾವ ಜೈಲಿಗೆ ಕಳ್ಸಿದ್ಲೋ ಅದೇ ಜೈಲ್ಗೆ ಅವಳು ಹೋಗಿದ್ದಾಳೆ.